ರಾಜ್ಯದಲ್ಲಿ ವಿದ್ಯುತ್ ದರ ಹಾಲಿನ ದರ 4 ರೂಪಾಯಿ ಹೆಚ್ಚಳ ಆಗಿದೆ. ಈ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 2 ವರ್ಷಗಳ ಸರಣಿ ಸುಲಿಗೆ ಮಾಡ್ತಾ ಇದೆ ಅಂತ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರ ಯುಗಾದಿ ಹಬ್ಬಕ್ಕೆ ಬೆಲೆ ಏರಿಕೆ ಹೋಳಿಗೆ ಕೊಟ್ಟಿದೆ, ಇನ್ನೇನು ತುಪ್ಪ ಕೂಡ ಹಾಕುತ್ತೆ ಹೋಳಿಗೆ ಮೇಲೆ. ರಾಜ್ಯ ಈಸ್ಟ್ ಇಂಡಿಯಾ ಕಾಂಗ್ರೆಸ್ನ ಥರ ಆಗಿದೆ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ. ಸೊ ಇನ್ನೇನು ಯುಗಾದಿ ಬರ್ತಾ ಇದೆ, ಯುಗಾದಿಗೆ ಒಂದಷ್ಟು ಸರ್ಕಾರ ಏನು ಕೊಡಬೇಕಾಗಿತ್ತು, ಎಳ್ಳು ಬೆಲ್ಲ ಕೊಡಬೇಕಾಗಿತ್ತು, ಹೋಳಿಗೆ ಕೊಡಬೇಕಾಗಿತ್ತು. ಈ ಹೋಳಿಗೆ ಯಾವ ರೂಪದಲ್ಲಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಬೆಲೆ ಏರಿಕೆ ರೂಪದಲ್ಲಿ ಕೊಡ್ತಾ ಇದೆ. ಹೋಳಿಗೆ ಕೊಟ್ಟಾಗಿದೆ, ಈಗ ಅದಕ್ಕೆ ತುಪ್ಪ ಹಾಕಬೇಕಲ್ಲ. ಏಪ್ರಿಲ್ 1ಕ್ಕೆ ಇನ್ನೇನು 2-3 ದಿನ ಬಾಕಿ ಇದೆ. ಅದಾದ ನಂತರ ಇನ್ನೊಂದಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಯಾವುದು ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂ ಒಂದಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ, ಅದರ ಬಗ್ಗೆ ಪ್ರಸ್ತಾವನೆ ಆಗ್ತಾ ಇದೆ. ಒಬ್ಬೊಬ್ಬರೇ ತಂದು ಕೊಡ್ತಾ ಇದ್ದಾರೆ, ಅವ್ರಿಗೆ ರೇಟ್ ಜಾಸ್ತಿ ಮಾಡಿದರೆ ನಮಗೊಂಚೂರು ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ 1ನೇ ತಾರೀಕಿನ ನಂತರ ಉಳಿಕೆಯಾಗಿರುವಂಥ ಸೆಕ್ಟರ್ಗಳಲ್ಲೂ ಕೂಡ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ನೋಡಿ, ಯುಗಾದಿ ಹಬ್ಬಕ್ಕೆ ಬೆಲೆ ಏರಿಕೆ ಹೋಳಿಗೆ ಹಾಲು ಹಾಲಾಹಲ ಆಗಿದೆ. 3ನೇ ಸಲ ದರ ಏರಿಕೆ ಆಗಿದೆ. 2023 ಆಗಸ್ಟ್ನಲ್ಲಿ 3 ರೂಪಾಯಿ ದರ ಏರಿಕೆ ಮಾಡಿದರು. 2024 ಜೂನ್ 2 ರೂಪಾಯಿ ಏರಿಕೆ ಮಾಡಿದ್ರು. 25 ಮಾರ್ಚ್ ಅಂದರೆ ಈಗ 4 ರೂಪಾಯಿ ದರ ಏರಿಕೆ ಮಾಡ್ತಾ ಇದ್ದಾರೆ. ವಿದ್ಯುತ್ ಶಾಕು 36 ಪೈಸೆ ಏರಿಕೆ ಮಾಡಿದ್ದಾರೆ. ಇನ್ನೊಂದಷ್ಟು ಏರಿಕೆ ಮಾಡುವಂಥ ಸಾಧ್ಯತೆ ಇದೆ. ಮಹದೇವಪ್ಪನಪ್ಪನಿಗೂ ಫ್ರೀ, ಕಾಕಾ ಸಾಹೇಬ್ಗೂ ಫ್ರೀ, ಪಾಟೀಲ್ಗೂ ಫ್ರೀ, ಎಲ್ರಿಗೂ ಫ್ರೀ 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 ಅಂತ ಹೇಳಿದರು ಸಿದ್ದರಾಮಯ್ಯನವರು. ಎಲ್ಲೂ ಫ್ರೀ ಇದೆ ಸ್ವಾಮಿ, ಒಂದಷ್ಟು ಜನರಿಗೆ ಫ್ರೀ ಕೊಟ್ರಿ, ಮತ್ತೊಂದಷ್ಟು ಜನರಿಗೆ ಅವ್ರೇನು ಮಾಡಬೇಕು ಇದನ್ನು ಕೇಳ್ತಾ ಇದ್ದಾರೆ. ಕಾಕಾ ಸಾಹೇಬ್ಗೂ ಫ್ರೀ ಅಂತ ಹೇಳಿದ್ರಿ, ಮಹದೇವಪ್ಪನಿಗೂ ಫ್ರೀ ಅಂತ ಹೇಳಿದ್ರಿ, ಈಗ ಅವ್ರಿಗೂ ಹಾಲ್ ರೇಟ್ ಜಾಸ್ತಿ ಆಗಿದೆ. ಜನಸಾಮಾನ್ಯರಿಗೆ ಅಲ್ಲಿ ಯಾರಾದರೂ ಗೌರಮ್ಮ ಅಂತಿದ್ರೆ ಆ ಗೌರಮ್ಮಂಗೂ 4 ರೂಪಾಯಿ ಜಾಸ್ತಿ. ಮಂಜುನಾಥ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ಈ ಬೆಲೆ ಏರಿಕೆ ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಹೇಳ್ತಾ ಇರೋದು ಏನು ಅಂದರೆ ಕಳೆದ 10 ವರ್ಷಗಳಿಂದ 15 ವರ್ಷಗಳಿಂದ ಬೆಲೆ ಏರಿಕೆ ಮಾಡಿರಲಿಲ್ಲ, ಹಾಗಾಗಿ ಮಾಡ್ತಾ ಇದ್ದೀವಿ ಅಂತ. ಆದರೆ ಜನಸಾಮಾನ್ಯರು, ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಗ್ಯಾರಂಟಿಯಿಂದ ಇಷ್ಟೆಲ್ಲ ಆಗಿದ್ದು ಅಂತ. ಗ್ಯಾರಂಟಿಗೂ ಈ ಬೆಲೆ ಏರಿಕೆಗೂ ಸಂಬಂಧ ಇದೆಯಾ? ವಸುದೇವ್, ಏನು ಹಾಲಿನ ದರವನ್ನ ನಿನ್ನೆ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಇನ್ನೊಂದ್ ಕಡೆ ವಿದ್ಯುತ್ ದರ ಒಂದು ಪ್ರತಿ ಯೂನಿಟ್ಗೆ 36 ಪೈಸೆವನ್ನ ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಆದ್ರೆ ಕಳೆದ ಹಲವು ದಿನಗಳಿಂದ ಸಾಕಷ್ಟು ಏನು ಬೆಲೆ ಏರಿಕೆಗಳನ್ನ ಸರ್ಕಾರ ಮಾಡ್ತಾನೆ ಬಂದಿರುವಂತದ್ದು. ಕಳೆದ ಆಗಸ್ಟ್ ನಲ್ಲಿ ಕೂಡ 2 ರೂಪಾಯಿಯನ್ನ ಹೆಚ್ಚಳ ಮಾಡಲಾಗಿತ್ತು. ಜೊತೆಗೆ 2025 ಮಾರ್ಚ್ ಈಗ ಒಂದು 4 ರೂಪಾಯಿಯನ್ನ ಹೆಚ್ಚಳ ಮಾಡಿರುವಂತದ್ದು. ಹಿಂದೆ ರಾಜ್ಯ ಸರ್ಕಾರ ಏನು ಉಚಿತ ಯೋಜನೆಗಳನ್ನ ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಏನು ಗ್ಯಾರಂಟಿ ಯೋಜನೆಗಳ ಮುಖಾಂತರ ರಾಜ್ಯದ ಜನರಿಗೆ 5 ಉಚಿತ ಯೋಜನೆಗಳನ್ನು ಕೊಟ್ಟಿದ್ರು. ಅದಾದ ನಂತರ ಒಂದರ ಮೇಲೆ ಒಂದು ತೆರಿಗೆಯನ್ನ ಹೆಚ್ಚಳ ಮಾಡುವಂತದ್ದು, ಜೊತೆಗೆ ಬೆಲೆಗಳನ್ನ ಹೆಚ್ಚಳ ಮಾಡುವ ಮುಖಾಂತರ ಒಂದ್ ಕಡೆ ಉಚಿತ ಕೊಡ್ತೀವಿ ಎಂದು ಹೇಳ್ತಿದ್ರು ಕೂಡ, ಇನ್ನೊಂದ್ ಕಡೆ ಜನರಿಂದ ನೇರವಾಗಿ ಒಂದು ತೆರಿಗೆ ರೂಪದಲ್ಲಿ ಹಣವನ್ನ ಸಂಗ್ರಹಿಸಿ ಮತ್ತೆ ಅದೇ ಜನರಿಗೆ ಉಚಿತವಾಗಿ ಕೊಡ್ತಾ ಇರುವಂತದ್ದು. ಇದು ಸಾಕಷ್ಟು ಟೀಕೆಗೆ ವ್ಯಕ್ತ ಆಗ್ತಿರುವಂತದ್ದು. ಪ್ರಮುಖವಾಗಿ ವಿರೋಧ ಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರೆ, ಸಾರ್ವಜನಿಕ ವಲಯದಲ್ಲಿ ಕೂಡ ಸರ್ಕಾರದ ಈ ಒಂದು ನಡೆಗೆ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿರುವಂತದ್ದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ರೀತಿ ಬೆಲೆಯನ್ನ ಏರಿಕೆ ಮಾಡ್ತಿರುವಂತದ್ದು ಸರಿಯಲ್ಲ. ಯಾಕಂದ್ರೆ ತಾವು ಕೂಡ ತೆರಿಗೆಯನ್ನ ಹೆಚ್ಚಳ ಮಾಡ್ತಿದ್ರೆ ನೀವು ಉಚಿತ ಯೋಜನೆಗಳು ಕೊಟ್ಟು ಏನು ಪ್ರಯೋಜನ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಇನ್ನು ಮೊಸರು ದರವನ್ನು ಕೂಡ ಏರಿಕೆ ಮಾಡಿರುವಂತದ್ದು. ಇದು ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಅಥವಾ ಪ್ರತಿ ಒಂದು 6 ತಿಂಗಳು 3 ತಿಂಗಳಿಗೊಂದು ನೆಪ ಹೇಳ್ಕೊಂಡು ಪ್ರತಿ ಒಂದು ಬೆಲೆ ಏರಿಕೆ ಮಾಡ್ತಿರುವಂತದ್ದು ಸಾರ್ವಜನಿಕರ ಕೆಂಗಣಿಗೂ ಕೂಡ ಗುರಿ ಆಗಿರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.